ಎಲ್ಲ ನಮಸ್ಕಾರ ವೀಕ್ಷಕರೇ. ನಾವಿಲ್ಲಿ ಟ್ರೀಟ್ಮೆಂಟ್ಗೋಸ್ಕರ ಬಂದಿದ್ದರು. ಬೇರೆ ಬೇರೆ ದೇಶದವ್ರು ಇದ್ದಾರೆ ಇಲ್ಲಿ. ಸೊ ಇದರಲ್ಲಿ ಏನು ಪ್ರಾಬ್ಲಮ್ ಅಂತ ಹೇಳಿದರೆ, ನಾರ್ಮಲಾಗಿ ಈಗ ಹೈ ಬಿ ಪಿ ಲೋ ಬಿ ಪಿ ಆದಾಗ ಸ್ವಲ್ಪ ಪ್ರಾಣಾಯಾಮಗಳು ಬರುತ್ತೆ. ನಾರ್ಮಲಾಗಿ ನೀವು ಹಾಸ್ಪಿಟ್ಲಿಗೆಲ್ಲ ಹೋಗ್ಬಿಟ್ರೆ ಬಿ ಪಿ ನಿಮಗೇನು ಹೈ ತೋರಿಸುತ್ತೆ, ಯಾಕಂದ್ರೆ ಸ್ಟ್ರೆಸ್ ಜಾಸ್ತಿ ಆಗಿರುತ್ತೆ. ಸೊ ಬಿ ಪಿ ಹೈ ಆದಾಗ ನಮ್ಮಲ್ಲಿ ನಾಡಿಯಲ್ಲೇ ಎರಡಿದೆ. ಇಡಪಿಂಗಳ ಅಂತ ಬರುತ್ತೆ, ಒಂದು ಸೂರ್ಯ ಇದು ಬರುತ್ತೆ, ಇನ್ನೊಂದು ಚಂದ್ರ ಬರುತ್ತೆ. ನೀವೇನು ಮಾಡ್ಬೇಕಂತ ಹೇಳಿದ್ರೆ, ಯಾರಿಗೆ ಹೈ ಬಿ ಪಿ ಆಗಿರುತ್ತೋ, ಹೈ ಬಿ ಪಿ ಆದಾಗ ನೀವು ಈ ಥರ ಇದನ್ನು ತೊಗೊಳ್ಬೇಕಾಗುತ್ತೆ. ನಾಸಿಕ್ ಮುದ್ರನ ತೊಗೊಂಡು ಬರೀ, ಇಲ್ಲಾಂದರೆ ಈ ಥರ ಮಾಡ್ಕೊಳ್ಳಿ. ಈ ಥರ ಮಾಡಿಕೊಂಡು ಇಲ್ಲಿ ತೊಗೊಳ್ಬೇಕು, ಮತ್ತು ರೈಟಲ್ಲಿ ಬಿಡ್ಬೇಕು. ಅಥವಾ ಹೀಗೆ ಹಿಡ್ಕೊಂಡು ನೋಡಿ, ಲೆಫ್ಟ್ ಅಂತ ತೊಗೋತಿದ್ದಾನೆ, ಮತ್ತು ರೈಟಿಂದ ಬಿಡ್ತಾ ಇದ್ದಾನೆ. ಮತ್ತು ಇನ್ನೊಂದು ಸಾರಿ ಲೆಫ್ಟಿಂದ ತೊಗೊಳ್ಬೇಕಾಗತ್ತೆ, ಮತ್ತು ರೈಟಿಂದ ಬಿಡಬೇಕಾಗತ್ತೆ. ಬಿಟ್ಟೆ. ಈ ಥರ ನೀವು ಪ್ರತಿನಿತ್ಯ 5ರಿಂದ 10 ನಿಮಿಷ ಮಾಡೋದ್ರಿಂದ ನಿಮ್ಮ ಹೈ ಬಿ ಪಿ ಇರೋರು ಕೂಡ ಇದನ್ನು ಕೌಂಟರ್ ಮಾಡ್ಬೋದು. ಹಾಗೆಯೇ ಲೋ ಬಿ ಪಿ ಆಗಿದ್ದರೆ ಅಪೋಸಿಟ್ ಸೈಡ್, ಅಂದರೆ ಸೂರ್ಯ ಅಂದರೆ ತುಂಬ ಸ್ಟ್ರಾಂಗು, ಚಂದ್ರ ಅಂದರೆ ತುಂಬ ವೀಕು. ಚಂದ್ರ ಅಂದರೆ ತಾಯಿ, ಸೂರ್ಯ ಅಂದರೆ ತಂದೆ. ಇಲ್ಲಿಂದ ತೊಗೊಂಡು ಹೀಗೆ ಬಿಟ್ಟರೆ ಅದು ನಿಮಗೆ ಹೈ ಬಿ ಪಿ ಇದ್ದಾಗ, ಹಾಗೆ ಇಲ್ಲಿಂದ ತೊಗೊಂಡು ಹೀಗೆ ಬಿಟ್ಟರೆ ಲೋ ಬಿ ಪಿ ಇದ್ದವ್ರಿಗೆ ಒಳ್ಳೆಯದು. ನೋಡಿ, ಇದನ್ನ ಸೇಮು ನಾಸಿಕ ಮುದ್ರ ತೊಗೊಳ್ತಾ ತೊಗೊಂಡು ಡೈಲಿ 10-15 ನಿಮಿಷ ಮಾಡಿ. ಎದಕ್ಕೆ ಮಾಡ್ಬೇಕಂತ ಹೇಳಿದ್ರೆ, ಯಾವುದೇ ಒಂದು ನ್ಯೂಸನ್ನು ಒಂದು ಸರ್ಟೆನ್ ಏಜ್ ಆದ ಕೂಡಲೇ ನಿಮಗೆ ತಡ್ಕೊಳ್ಳಿಕ್ಕಾಗಲ್ಲ, ಪ್ಯಾಲ್ಪಿಟೇಷನ್ ಜಾಸ್ತಿ ಆಗಿಬಿಡುತ್ತೆ. ಆ ಪ್ಯಾಲ್ಪಿಟೇಷನಿಂದ ನಮ್ಮ ಬಿ ಪಿ ಶುಗರು ಇಂಬ್ಯಾಲೆನ್ಸ್ ಆಗೋ ಚಾನ್ಸ್ ಇರುತ್ತೆ. ಮತ್ತು ಫುಡ್ಡಿಂದ ಕೂಡ ಆಗುತ್ತೆ. ನಾರ್ಮಲಾಗಿ ನಾವು ತೊಗೋ ಫುಡ್ ಹೇಗಿರುತ್ತೆ ಅಂದರೆ ಅಗ್ರೆಸಿವ್ ಆಗಿರುತ್ತೆ, ತುಂಬ ಬೇಗ ಬೇಯುತ್ತೆ. ಯಾವುದೇ ಒಂದು ಆಹಾರ, ಈಗ ನೋಡಿ ನಮ್ಮಲ್ಲಿ ನಾಟಿ ಅಕ್ಕಿಗಳು ಸಿಗುತ್ತೆ, ಅದು ಬೇಗ ಬೇಯಲ್ಲ, ತುಂಬ ಟೈಮ್ ತೊಗೊಳುತ್ತೆ. ಹಾಗೆಯೇ ನೀವು ತೊಗೊಳ್ತಿರೋ ಆಹಾರ ಕೂಡ ತುಂಬ ಬೇಗ ಎಲ್ಲ ಆಗ್ತಾಯಿದ್ರೆ ನಿಮ್ಮೊಟ್ಟಿಗೆ ಈ ಥರ ಸಮಸ್ಯೆಗಳು ಬರ್ತಾ ಹೋಗುತ್ತೆ. ಅದು ಫುಡ್ಡಿಂದನೂ ಬರುತ್ತೆ. ಫುಡ್ಡಕ್ಕಿಂತ ನೀವೀಗ ಪ್ರಾಣಾಯಾಮ ಮಾಡಬೇಕು. ನಾರ್ಮಲಾಗಿ ಬಿ ಪಿ, ಹೈ ಬಿ ಪಿ, ಲೋ ಬಿ ಪಿ ಆಗೋದು ಏಜ್ ಆದ ಕೂಡಲೇ. ಸೊ ಹಾಗಾಗಿ ಫುಡ್ಗಿಂತ ಜಾಸ್ತಿ ಪ್ರಾಣಾಯಾಮಗಳನ್ನ ಮಾಡಿ, ಬೆಳಗ್ಗೆ ನಾನ್ ವೆಜ್ಗಳನ್ನ ತ್ಯಜಿಸಿ. ಅದಕ್ಕೆ ಸರ್ಟೆನ್ ಏಜ್ ಆದ ಕೂಡಲೇ ನೀವು ಬಿಡಬೇಕಾಗುತ್ತೆ ಎಲ್ಲನೂ. ಇದರಿಂದ ನೀವು ಹಾಸ್ಪಿಟ್ಲ್ ಹೋಗಿ ತುಂಬ ವಿಕಾರವಾಗಿ ಹಾಸ್ಪಿಟ್ಲಲ್ಲಿ ಮೆಡಿಸಿನ್ ತೊಗೊಳ್ಳೋದಾಯ್ತು, ತುಂಬ ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬರ್ಬೋದು. ಸೊ ಅಷ್ಟೇ ಅದು ಹೇಳಬೇಕಾಗಿತ್ತು. ಇವರೊಬ್ಬರಿಗೆ ಇತ್ತು, ಅದು ಪರ್ಟಿಕ್ಯುಲರ್ ಹೇಳೋದು ಬೇಡ ಯಾರಿಗಂತ ಹೇಳಿ. ಬಟ್ ಅವ್ರಿಗೆ ಈ ಪ್ರಾಬ್ಲಮ್ ಹೇಳೋದು ಕೂಡ ಕೊಟ್ಟಾದ ಕೂಡ ಅವ್ರಿಗೆ ಇಂಪ್ರೂವ್ಮೆಂಟ್ ಆಗಿದೆ. ನಿಮಗೂ ಆಗುತ್ತೆ, 100% ಆಗುತ್ತೆ. ಇನ್ನುಳಿಕೆ ಮಾಹಿತಿಗಳನ್ನ ನಮ್ಮ ಬುಕ್ ಬೇಕಂದರೆ, ನಮ್ಮ ಎನಿಮಾ ಕಿಟ್ಗಳು ಬೇಕಂದರೆ ಇವ್ರು ತೊಗೋತಿದ್ದಾರೆ, ಬುಕ್ ಇಲ್ಲಿ ತಂದಿಟ್ಟಿದ್ದಾನೆ. ಸೊ ನಿಮಗೂ ಬೇಕಾದರೆ ಈ ನಂಬರ್ ಮೆಸೇಜ್ ಮಾಡಿ, ಅಥವಾ ನಮ್ಮ ಆಯುಷ್ಮಾನ್ .shop ಹೋಗಿ ನೀವು ಮಾಡ್ಕೋಬೋದು. ಧನ್ಯವಾದ. ಥ್ಯಾಂಕ್ ಯು.